ಬೆಂಗಳೂರಿನ ಹನುಮಗಿರಿ ಲೇಔಟ್ ಅಬ್ಬಯ್ಯ ನಾಯ್ಡು ಸ್ಟುಡಿಯೋ ಸುತ್ತಮುತ್ತ ಹಾಗೂ ನಾಯ್ಡು ಲೇಔಟ್ ವಾರ್ಡ್ ಸಂಖ್ಯೆ 183, 197, 184 ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿವೆ. ಆರೋಪ ಏನೆಂದರೆ ಬಿಬಿಎಂಪಿ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ಇಲಾಖೆಗಳ ಯಾವುದೇ ಸ್ಪಷ್ಟ ಅನುಮತಿ ದಾಖಲೆಗಳನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸದೆ ಕಾಮಗಾರಿಗಳು ನಡೆಯುತ್ತಿವೆ. ಸ್ಥಳೀಯರು ವಿಚಾರಿಸಿದಾಗ ಪರ್ಮಿಷನ್ ಇದೆ ಎಂದು ಹೇಳಲಾಗುತ್ತಿದೆ. ಆದರೆ ದಾಖಲೆಗಳನ್ನು ಪರಿಶೀಲಿಸಿದಾಗ ಸರಿಯಾದ ಅನುಮತಿ ಪತ್ರಗಳು ಲಭ್ಯವಾಗಿಲ್ಲ ಎನ್ನುವುದು ಸ್ಥಳೀಯರ ಆರೋಪ. ಮುಂಚಿತ ಸಾರ್ವಜನಿಕ ನೋಟಿಸ್ ಇಲ್ಲ, ರಸ್ತೆಗಳನ್ನು ಮೈಕ್ರೋ ಕಟ್ಟಿಂಗ್ ಮಾಡಿ ತೋಡಿಬಿಟ್ಟಿರುವ ಸ್ಥಿತಿ, ಸಂಚಾರಕ್ಕೆ ತಾತ್ಕಾಲಿಕ ವ್ಯವಸ್ಥೆಯೂ ಇಲ್ಲ. ಇದರಿಂದ ವಾಹನ ಸಂಚಾರ ಮತ್ತು ಜನರ ಓಡಾಟಕ್ಕೆ ಭಾರಿ ಅಪಾಯ ಉಂಟಾಗಿದೆ. ಇನ್ನು ಅತ್ಯಂತ ದುಃಖಕರ ಸಂಗತಿ ಏನೆಂದರೆ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ಇದು ಬಿಬಿಎಂಪಿ ಕೆಲಸ, ನೀವು ಯಾಕೆ ಎಫ್ಐಆರ್ ಮಾಡುತ್ತೀರಾ ಎಂದು ಹೇಳಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾದರೆ ಸಾರ್ವಜನಿಕರು ಪ್ರಶ್ನಿಸುವ ಹಕ್ಕಿಲ್ಲವೇ? ಸಂವಿಧಾನ ನೀಡಿದ ಹಕ್ಕುಗಳನ್ನು ಬಳಸಿದರೆ ಅದು ತಪ್ಪೆ. ಇದು ಕೇವಲ ಒಂದು ಪ್ರದೇಶದ ಸಮಸ್ಯೆಯಲ್ಲ, ಇದು ಕರ್ತವ್ಯ ನಿರ್ಲಕ್ಷ್ಯ ಮತ್ತು ವ್ಯವಸ್ಥೆಯ ವೈಫಲ್ಯದ ಉದಾಹರಣೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈ ಕಾರ್ಮಿಕರು ಕೆಲಸ ಮಾಡೋರಿಗೆ ಯಾವುದೇ ಸೇಫ್ಟಿ ಇಲ್ಲದೆ ನೋಡಿ ಇಷ್ಟು ಹೈಟ್ ಒಳಗಡೆ ನಿಲ್ಲಿಸಿರ್ತಾರೆ. ನಾಳೆ ದಿವಸ ಇದು ಕುಸಿಯಿತ್ತು ಅಂದರೆ ಏನು ಮಾಡೋದು? ಜವಾಬ್ದಾರಿ ಯಾರು ಕೊಡ್ತಾರೆ? ಪಾಪ ಅವರಿಗೆ ಅನಾಹುತ ಆಯಿತು ಅಂದರೆ ಯಾರು ಇದಕ್ಕೆ ಹೊಣೆ? ಈ ಕೂಡಲೇ ಇದನ್ನ ಮೇಲೆ ಕ್ರಮ ಕೈಗೊಳ್ಳಬೇಕು. ಪೊಲೀಸಿನ ಅಧಿಕಾರಿಗಳು ಬಂದಿದ್ದಾರೆ. ಇನ್ನೊಂದು ಆಸ್ಪತ್ರೆ ಕೆಲಸ ಮಾಡ್ತಾ ಇದಾರೆ. ಸ್ಟಾಪ್ ಮಾಡಿ ಕೆಲಸನ ನೋಡ್ರಿ. ಇಲ್ಲೇ ನೋಡಿ ಸರ್, ಡ್ರಿಲ್ಲಿಂಗ್ ಓದ್ಬಿಡಿ ಸರ್. ನೀವು ಡ್ರಿಲ್ಲಿಂಗ್ ಇಂದ ವರದಿ ಕೆಲಸ ಇದು ಮಾಡಬೇಕು. JCP-ನ ಕೆಲಸ ವರ್ಕ್ ಮಾಡಂಗಿಲ್ಲ, ಸರಿನಾ? ವರ್ಕ್ ಮಾಡಂಗಿಲ್ಲ. ಆದ್ರೆ ಆಲ್ರೆಡಿ ಡೇಟ್ ಮುಗಿದೋಗೈತೆ. ಇವ್ರು ರೀಕಾಲ್ ಮಾಡಿಸ್ಕೋಬೇಕೈತೆ. ಇವರು ತಗೊಂಡ್ತಾರ, ನಮ್ಗೆ ಡಿಲೇ ಆಗೈತೆ. ಇದು 1 ವರ್ಷದಿಂದ 2 ತಿಂಗಳಿಂದ ಸರ್ ಇಲ್ಲೇ ಐತೆ ನೋಡಿ ಸರ್. ಡೇಟ್ ಮುಗಿರೋದು ಇಲ್ಲೇ ಐತೆ ಸರ್. 25 ನೋಡಿ ಸರ್. ಮಾಡಿ ಅಪ್ರೂವಲ್ ಆದ್ಮೇಲೆ ಮಾಡಿ. ಅವತ್ತಿನಿಂದ ಪಬ್ಲಿಕ್ಗೆ ಪಾಪ ಅಲ್ಲಿ ಹೋಗೋ ಮಕ್ಕಳು ಸ್ಕೂಲ್ ಸರ್ ಕ್ಲೋಸೇ ಮಾಡಿದ್ರೆ ಎಷ್ಟು ಜನ ಕಳಿಸ್ರೆ? 1000 ಜನ ಕೆಲಸ ಏನಂತ ಇದೇ ಬಿಲ್ಡಿಂಗ್ ಅಲ್ಲಿ ಕರೀಲ್ಲ. ಇಲ್ಲ ಇವಾಗ ಎಫ್ಐಆರ್ ಆಗ್ಬೇಕು. ಎಫ್ಐಆರ್ ಆಗ್ಬೇಕು ಅಷ್ಟೇ. ಅದು ಎಫ್ಐಆರ್ ಆಗ್ಲಿ. ಅದು ಸರಿನಾ? ಸಾರ್ವಜನಿಕರಿಗೆ ಯಾಕೆ ಸರ್ ಈ ತರ ಮಾಡ್ತೀರಾ ನೀವೆಲ್ಲ? ಎಲ್ಲ ಅಧಿಕಾರಿಗಳು ಅಲ್ಲಲ್ಲ, ಹಂಗ್ ಮಾಡಂಗಿಲ್ಲ. ಎಫ್ಐಆರ್ ಮಾಡ್ಲಿ ಅವರು. ಸರ್ ಅದೆಲ್ಲ ಬೇಡ ಸರ್. ನಾನು ಹೇಳ್ತಾರೋ ವೆರಿ ಸಿಂಪಲ್. ಕಾನೂನು, ನಾವು ಕಾನೂನು ರೀತಿಲೇ ಇದೀವಿ. ನೀವು ಕಾನೂನು ಬದಲಾಗಿ ಇರಬೇಕು ಅಲ್ವಾ? ಕಾನೂನು ಬದಲಾಗಿ ನೀವಿಲ್ಲ, ಸರಿನಾ? ಅದನ್ನ JCP ತಂದು ಬೆಳಗ್ಗೆ ಟೈಮ್ ನಿಮ್ಗೆ ಹೇಳಿದೀನಿ 10 ಗಂಟೆ ಉದಾಹರಣೆ ಹೇಳ್ತೇನೆ. 10 ಗಂಟೆ ಮೇಲೆ ಕೆಲಸ ಮಾಡಬೇಕು. ಪಬ್ಲಿಕ್ ಹೋಗೋ ಟೈಮಲ್ಲಿ ಪಬ್ಲಿಕ್ ಸರ್ ಪ್ರತಿದಿನ ನನ್ನ ಹತ್ರ ದಾಖಲೆ ಐತೆ. 1.5 ತಿಂಗಳಿಂದ CC ಕ್ಯಾಮ್ರಾ ತಂದಿಸಿ